ಬೀಸ್ಬಿಟ್ಟೈತಿ. ಯಾಕೋ ಕಾರಣ ಎದಕ್ಕೆ ಬಂದಿಯೋ? ಏನಿಲ್ಲ, ನಾನು ಸೊಸೆ ಬರ್ತಾಳೆ. ಸೊಸೆ ಬಂದು ರೊಕ್ಕ ಕೊಡ್ರಿ ಪಕ್ಕ ಕೊಡ್ರಿ ಅಂದ್ರೆ ಕೊಡಕ್ಕೆ ಹೋಗ್ಬೇಡ್ರಿ. ಅವಳು ಬಳ್ಳಿ ಅವಳಲ್ಲ. ಅವ್ರವಂಗೆ ಹುಷಾರಿಲ್ಲ ಅಂತ ಕೇಳಿ ಇಸ್ಕೊಂಡು ಪಿಜ್ಜಾ ಬರ್ಗರು ಅಂತೇವಿಂತ ತಿನ್ನಕ ನಾಟಕ ಮಾಡ್ಕೊಂಡ್ ಬರ್ತಾಳ. ನನ್ನ ಹತ್ರನ ಕೇಳಿದ್ಲು, ನೆನ್ನೆ ಕೊಟ್ಟಿನಿ ಪಿಜ್ಜಾ ಅಂತೇವಿಂತವು ತಕೊಂಡ್ ತಿಂದಾಳೆ. ಇವತ್ತು ನೋಡಿದ್ರೆ ಅವ್ರವಂಗೆ ಕರ್ಕೊಂಡ್ ಬರ್ತಾಳೇನೋ. ಕೊಡಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಹೇಳೋಗಮ್ಮ ಅಂತ ಬಂದೆ. ಏನ ನೀನ್ ಸೊಸೆ ಅಂತೇಳೆ? ದುಡ್ಡು ಗಿಡ್ ಕೇಳಕ್ಕೆ ಹಿಂಗೆಲ್ಲ ಮಾಡ್ಕೊಂಡ್ ಬರ್ತಾಳೆ. ನಾನು ಗೊತ್ತಾಯ್ತಿಲ್ಲ ನೋಡವ ನೀನ್ ಸೊಸೆ ಹಿಂಗೆ ಮಾಡ್ತಾಳ ಅಂತೇಳಿ. ಅಬ್ಬಬ್ಬ ಇಂಥವೆಲ್ಲ ಮಾಡ್ತಾಳೇನೆ ಜಯಮ್ಮ? ಹೌದು ಕಣೆ, ಅಪ್ಪ ಅವನಿಗೆ ಬುದ್ಧಿ ಐತಿ, ಅದಕ್ಕೆ ಹೇಳೋಣ ಅಂತ ಬಂದೆ. ಆಕೀಗ ಅಪ್ಪ ಅವನಿಗಿಂತ ಹೆಚ್ಚೈತಿ ಬುದ್ಧಿ. ಅವ್ವ ಪಿಜ್ಜಾ ತಿನ್ಬೇಕು ಅಂತ ಕೇಳಿದ್ರು, ನಮ್ಮ ಮನೆ ಬಾಳ ಕುಂತಿಲ್ಲ, ನಾನು ಅಲ್ಲಿ ಕತ್ ಕೇಳಿಸ್ಕೊಂಡಿನಿ. ಅದಕ್ಕೆ ಅತ್ತೆ ನಮ್ಮ ಅಮ್ಮಂಗೆ ಭಾಳ ಹುಷಾರಿಲ್ಲ ಕಣತ್ತೆ, ಕೊಡಿಯತ್ತೆ ಹಂಗೆ ಹಿಂಗೆ ಅಂತ ಕಾಲಕ್ಕೆ ಕೈಯಕ್ಕೆ ಬೆಳಕ್ ಬಂದ್ಲು. ನಾನು ಕಾಲಾಗ ಒದ್ದು ಬಂದೆ, ನೀವು ಇಂಥ ನಾಟಕಗಳೆಲ್ಲ ಮಾಡಬೇಡ ಅಂತೇಳಿ. ಅದಕ್ಕೆ ನಿಮ್ಮ ಹತ್ರ ಕೇಳಕ್ಕೆ ಬರ್ತೀನಿ ಅಂತಿದ್ಲು ಬೆಳಗ್ಗೆನೇ. ಇಟ್ಟದ ಕಾಲ ಬತ್ತಾಳೆ. ನಾನು ಬದುಕೆಲ್ಲ ಮಾಡಿ ಹೋಗು ಅಂದೆ. ಪಾತ್ರೆ ತೊಳೆದು ಕಸ ಗುಡಿಸಿ ಎಲ್ಲ ಕೆಲಸ ಮುಗಿಸಿ ಹೋಗು, ಇಲ್ಲ ಅಂದ್ರೆ ಬಗ್ರಿ ಗುಟ್ಟ ಬೀಳ್ತಾವೆ ನೋಡು ಅಂತ ಅಂದೀನಿ. ಅದಕ್ಕೆ ಎಲ್ಲ ಮನೇಲಿ ಕೆಲಸ ಮಾಡ್ಕೊಂಡು ಕೂತಾವಳೆ. ಈ ಕಡೆಗೇನು ಬರ್ಬೋದೇನೋ ಸಂಜೆ ಮ್ಯಾಗ, ಅದಕ್ಕೆ ಹೇಳೋಣ ಅಂತ ಬಂದೆ. ಏನ ಅಂತ ಬುದ್ಧಿ ಐತೇನ? ನಾವು ಯಾವ್ದು ಕಣಕ್ಕೂ ನಂಬಕ್ಕಿಲ್ಲ ಬಿಡು. ಕೊಡಕ್ಕಿಲ್ಲ, ಬಂದು ಹೇಳಿ ಒಳ್ಳೆ ಕೆಲಸ ಮಾಡಿ ಹೋಗು. ನಾವು 400 ರೂಪಾಯಿ ಕೊಡ್ಬೇಕು, 500 ರೂಪಾಯಿ ಕೊಡ್ಬೇಕಂದ್ರೆ ದುಡ್ಡೇನು ಎಲ್ಲಿಂದ ಬರುತ್ತಾ? ಹಾಸ್ಪಿಟ್ಲಿಗೆ ಹೋಗಕ್ಕೆ 500 ರೂಪಾಯಿ ಕೇಳೋದು ಏನು ನಿಂತಕಂಗಾರ? ಇರೋದಿಲ್ಲ, ಅಲ್ಲಿ ಕಟ್ಬೋದಿನಿ. ಅದಕ್ಕೆ ಸಂಜೆ ಮ್ಯಾಗ ಎಲ್ಲ ಕೆಲಸ ಮುಗಿಸಿ ಹೋಗು ಅಂದಿನಿ. ಬಟ್ಟೆ ಒಂದು ರಾಶಿ, ಪಾತ್ರೆ ಒಂದು ರಾಶಿ, ರೊಟ್ಟಿ ಒಂದು 20-30 ಬಡಿ ಅಂದಿನಿ. ಇವತ್ತೇನು ಸಂಜೆಗೆ ಬರ್ತಾಳೆ. 4:45 ಗಂಟೆಗೆ ಬರ್ಬೋದೇನೋ ಅಂದ್ಕೊಂಡಿನಿ. ಹುಷಾರು, ನೀವು ಕೊಟ್ಕಿಟ್ಬಿಟ್ಟಿರಿ ಆಮ್ಯಾಗ. ಏದೇಮ್ಮ ಇಷ್ಟಳ ಮೇಲೆ ಎಲ್ಲ ಕೊಡಮ್ಮ, ಕೊಡಕ್ಕಿಲ್ಲ ಕಣ ಹೋಗು. ಸರಿ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳೋಮ್ಮ ಅನ್ಕೊಂಬಂದೆ. ಸರಿ ಇರು. ಅಲ್ಲಿ ಆ ಕಡೆ ಇದ್ರಾಗ ಕೇಕ್ ತಂದವ್ರಂತೆ, ಒಂದು 10 ರೂಪಾಯಿದೊಂದು ಕೇಕ್ ತಗೊಂಡು ತಿಂತೀನಿ. ಚೆನ್ನಾಗಿ ಮಾಡ್ತಾರೆ ಕೇಕು ಕಣ. ಇವಾಗ ಕೊಡಲಿ, ನನ್ನ ಸೊಸೆಗೆ ಯಾರು ಕೊಡ್ತಾರೆ ರೊಕ್ಕ? ಕೊಡಲಿ, ನಾನು ಒದ್ದ ಕಾಯಕತ್ತಾನೆ, ಯಾವಾಗ ಕೊಡ್ತಾರೆ? ಕೊಡಲಿ. ಬರಲಿ ನನ್ನ ಸೊಸೆಗೆ ಒತ್ತು ಕಳಿಸ್ತಾರೆ ಇವತ್ತು. ಆಲಿ ಅಲ್ಲ ನೋಡ್ದ ಅವೇನು ಸಿಂಚನ ಇಂಥ ಬುದ್ಧಿ ಕಲ್ತೋನ್ಲೇನೆ. ನಾವು ಒಳ್ಳೆವಳು ಕೂಲಿಯಕ್ಕೆ ಬತ್ತಾಳ ಮಾಡ್ತಾಳ, ನಮ್ಮ ಜೊತೆಗೆ ಕೂಲಿ ಮಾಡ್ತಾಳ, ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ. ಪಿಜ್ಜಾ ಬರ್ಗರ್ ತಿನ್ನಕ ಇದರಿಂದ ಅದೆಲ್ಲ ಜೊಮೆಟೊ ಅಂತವೆಲ್ಲ ತರ್ಸ್ಕೊಂಡು ತಿಂತಾರಲ್ಲ, ಅಲ್ಲಿಂದ ತರ್ಸ್ಕೊಂಡು ತಿನ್ನೋಕೆ ಇಂಥ ನಾಟಕ ಮಾಡ್ತಾರೇನೆ. ಏನು ನನಗಂತೂ ಗೊತ್ತಿಲ್ಲ ಕಣವ. ಇಂಥವು ಮಾಡ್ತಾರ ಅಂತ ಅನ್ಕೊಂಡಿದ್ದೆ. ಆದರೆ ನಾನು ಇವಾಗಲೇ ಕೇಳಿದ್ದು, ಜಯಮನ್ ಬಾಯಾಗ ಕೇಳಿದ್ದು ನೋಡ. ಅಕ್ಕ, ಹೀರಮ್ಮಕ್ಕ, ಭಾಗ್ಯಕ್ಕ. ಏನೇ ಸಿಂಚನ ಮಕ್ಕ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಏನೈತೆ? ಯಾರ್ಯಾರು ಏನಾರು ಹೆಚ್ಚು ಕಮ್ಮಿ ಆಗ್ಬಿಡ್ತಾ? ಏನೈತೆ ಹಿಂಗೆ ಮಕ್ಕ ಗಂಟು ಹಾಕೊಂಡು ಬಂದಿದ್ಯಾ? ಅಕ್ಕ ಏನಿಲ್ಲ ಕಣಕ್ಕ, ನಮ್ಮ ಅಮ್ಮಂಗೆ ಭಾಳ ಹುಷಾರಿಲ್ಲ ಕಣಕ್ಕ. ಅದಕ್ಕೆ ಯಾರ ಹತ್ರನಾರು 500 ರೂಪಾಯಿ ಇದ್ರೆ ಕೊಡ್ರಕ್ಕ, ಕೂಲಿ ರೊಕ್ಕ ಬೇಕಾದ್ರೆ ಬಂದಾಗ ತಿರ್ಸ್ಕೊಡ್ತೀನಿ. ನಮ್ಮ ಅಮ್ಮಂಗೆ ಭಾಳನೇ ಹುಷಾರಿಲ್ಲ ಕಣಕ್ಕ, ಜ್ವರ ಮೈ ತುಂಬ ಸುಡಕತ್ತಾವೆ ಕಣಕ್ಕ. ಪ್ಲೀಸ್ ಕಣಕ್ಕ, ನಿಮ್ಮ ಕಾಲ ಕೈಯಾಗಿ ಬೀಳ್ತೀನಿ ಕಣಕ್ಕ. ನಮ್ಮ ಅಮ್ಮಂಗೆ ಒಂದು 500 ರೂಪಾಯಿ ಕೊಡ್ರಕ್ಕ. ಯಾರು ಕೊಡ್ತಿಲ್ಲ ಕಣಕ್ಕ, ಎಲ್ಲುವ ನಿಮ್ಮಪ್ಪ ಹಂಗೆ ದ್ರೋಹ ಬಗ್ದವ್ರೆ ಅಂತಾರೆ ಕಣಕ್ಕ. ನಾನು ಅವ್ರ ಮಗಳಾಗಿತ್ಕೊಂಡು ಎಲ್ಲರೂ ಈಸ್ಕೊಂಬಂದು ಕೊಡ್ಬೇಕಲ್ವಕ್ಕ. ಅಕ್ಕ ನಿಂದ ಅಮ್ಮಯ್ಯ ಅಂತೀನಿ ಕೊಡಕ್ಕ. ಏನ 500 ರೂಪಾಯಿ ರೊಕ್ಕ ಕೊಡ್ಬೇಕಾ? ನೀವು ತಿಂದು ಉಂಡು ತೆಗೋರ್ಗ 500 ರೂಪಾಯಿ ರೊಕ್ಕ ಎಲ್ಲಿಂತರಮ್ಮ? ನಮ್ಮ ಹತ್ರ ಅಂತ ರೊಕ್ಕ ಇಲ್ಲವ. ನಿನ್ನ ಹತ್ರ ಇದ್ರೆ ಇಟ್ಕ. ನಮ್ಮ ಹತ್ರ ಅಂತ ಕೇಳಕ್ಕೆ ಹೋಗ್ಬೇಡ, ರೊಕ್ಕ ಕೊಡು, ಅದು ಕೊಡು, ಇದು ಕೊಡು ಅಂತೇಳಿ. ನಾವು ಎಲ್ಲಿಂತರಮ್ಮ? ಎಲ್ಲಿಂದ ಪ್ರಿಂಟ್ ಹತ್ತಮ್ಮ? ನಮ್ಮ ಹತ್ರ ಅಂತೂ ರೊಕ್ಕ ಇಲ್ಲ ಅಷ್ಟೇ ಕಣವ. ನಾವು ಇದ್ದಂಗೆ ಹೇಳ್ತೀವಿ, ನಮ್ಮ ಹತ್ರ ರೊಕ್ಕ ಇಲ್ಲ. ಸುಮ್ಮನೆ ಕೇಳಕ್ಕೆ ಮಾತ್ರ ಹೋಗ್ಬೇಡ. ನೀನು ನಮ್ಮನ್ನ ಕೇಳಿ ನಮ್ಗೆ ಬ್ಯಾಸ ತಗೊಬಿಡುತ್ತವ. ನೀನು ಅಲ್ಗಳೆಲ್ಲ ಅಕ್ಕ ರೊಕ್ಕ ಕೊಡು ಪಕ್ಕ ಕೊಡು ಅಂದ್ರೆ ಎಲ್ಲಿಂದ ತಂದು ಕೊಡುಮವ? ಅಲ್ಲ, ನಮ್ಮ ಹಳ್ಳಿ ಹೆಂಗಸ್ರು ಹುಷಾರಿಲ್ಲ ಅಂದ್ರೆ ಕೊಡ್ತಿದ್ರು, ಯಾರ್ಯಾರು ಆರಾಮಿಲ್ಲ ಅಂದ್ರೆ ಪಾಪ ಸಿಂಚನ ಬಂದು ಕೂಲಿ ಮಾಡ್ತಾಳ. ಎದಕ್ಕೆ ಕೊಡ್ತಿಲ್ಲ? ಯಾರೇನಂತಿರ್ಬೋದು? ಎದಕ್ಕೆ ಇವ್ರು ಹಿಂಗೆ ಆಡಕತ್ತಾರ? ಯಾರೋ ಏನೋ ಅಂದೋಗಿರ್ಬೇಕು, ಅದಕ್ಕೆ ಕೊಡಕತ್ತಿಲ್ಲ. ಇವರು ಏನಾಗೈತಿಲಿ? ಅಕ್ಕ ನೀನು ಕಾಲಕ್ಕೆ ಬೇಕಾದ್ರೆ ಬೀಳ್ತೀನಿ ಕಣಕ್ಕ. ಯಾಕ ನಿಜವಲ್ಲ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಕಣಕ್ಕ. ಯಾರು ಏನು ಹೇಳೋರು ನನಗಂತೂ ಒಂದು ಅರ್ಥ ಐತಿಲ್ಲ. ನಾವು ತಿನ್ನಕ್ಕೆ ಕೇಳ್ತಿಲ್ಲಕ್ಕ. ನಮ್ಮ ಅಮ್ಮಂಗೆ ದೀಟ ಹುಷಾರಿಲ್ಲಕ್ಕ. ನಮ್ಮ ಅಮ್ಮನ ಆಡ್ತಾವಳೆ ಕಣಕ್ಕ. ಅವಳು ಕೈಲಿ ದೀಟನೂ ಐತಿಲ್ಲ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಕಣಕ್ಕ. ನಾನು ಸುಮಾರಾಗಿ ಎದ್ದೇಳಿಸಿ ಓಡಾಡಿಸಿ ಈಟೊತ್ತು ಕೆಲಸ ಎಲ್ಲ ಮುಗಿಸಿ ರೊಟ್ಟಿ ಎಲ್ಲ ಬಡ್ದು ಇವಾಗ ಕರ್ಕೊಂಬಂದಿನಿ ಕಣೆ. ಯಾಕ ನಿಂದ ಅಮ್ಮಯ್ಯ ಅಂತೀನಿ ಕಣ್ರೆ, ನಾನು ಕೂಲಿಗೆ ಹೋಗಿ ತೀರಿಸ್ಕೊಡ್ತೀನಿ ಕಣಕ್ಕ. ನಮ್ಮ ಅಮ್ಮಂಗೆ ಇದೊಂದು ಸಹಾಯ ಮಾಡಿಕೊಡ್ರಕ್ಕ. ಅಯ್ಯೋ ಭಗವಂತ, ನಾವು ಪಾಪ ಮಾಡಿವಿ, ಆದರೆ ನನ್ನ ಮಕ್ಳೇನು ಪಾಪ ಮಾಡಿದ್ವಪ್ಪ? ಗಂಡು ಮನೆ ಯಾಕೆ ಬೇಸಿದ್ದು ಹಿಂಗೆ ಅನ್ಸ್ಕೊಂತೈತಲ್ಲೋ ಭಗವಂತ. ಕಾಲಕ್ಕೆಲ್ಲ ಎಲ್ಲರ ಕಾಲು ಹಿಡಿತೈತಲ್ಲೋ, ನೋಡಿದ್ರೆ ಒಟ್ಟು ಉರಿತೈತಿ. ಈ ಜ್ವರ ಪರ ಬರೋದಕ್ಕೆ ಮುಂಚೆ ಸುಮ್ಮನೆ ಕರ್ಕೊಂಬಿಟ್ರೆ ಒಳ್ಳೇದಾಗ್ಬಿಡುತ್ತಾ? ನನ್ನ ಮಗಳು ಬಂದು ಕಾಲು ಹಿಡಿಯೋದು ನನ್ನ ಕೈಯಾಗ ನೋಡೋಕ್ಕಾಯ್ತಿಲ್ಲೋ ಭಗವಂತ. ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಿ? ನಾವು ಮಾಡಿದ ಕರ್ಮಕ್ಕೆ ನನ್ನ ಮಕ್ಳಿಗೆ ಯಾಕೆ ಇಂಥ ಶಿಕ್ಷೆ? ಎದಕ್ಕೆ ಕೊಡ್ತೀಯಪ್ಪ? ಅಮ್ಮ, ಅಯ್ಯೋ ಎದಕ್ಕೆ ಈರಮ್ಮ ಹಿಂಗೆ ಓದ್ಬಿಟ್ಟೆ ನನ್ನ ಮಗ್ಳಗ? ನನ್ನ ಮಗಳು ಏನು ಕೇಳಿದ್ಲು? ಬರೀ 500 ರೂಪಾಯಿ ರೊಕ್ಕ ಕೇಳಕ್ಕೆ ಹಿಂಗೆ ಓದಿಯೋದು? ಒಂದು ಹೆಣ್ಮಕ್ಳು ಅನ್ನೋದು ಇಷ್ಟು ನಿಗ ಇಲ್ವೇನೆ? ಅಯ್ಯೋ ಎದಕ್ಕೆ ಓದ್ದೆ ನೀನು? ನನ್ನ ಮಗಳಿಗೆ ಎದಕ್ಕೆ ಹಿಂಗೆ ಓದ್ದೆ ನೀನು? ನನ್ನ ಮಗಳಿಗೆ ಯಾರೇ ಓದಿ ಅಂತ ಹೇಳಿದವರು ರೊಕ್ಕ ಕೇಳಿದ ತಕ್ಷಣ ಓದ್ಬಿಡ್ತೇನೆ. ಈರಮ್ಮ, ನೀನು ಮಾಡಿದ್ ನನಗೆ ಒಂಚೂರು ಒಳ್ಳೆ ಅನ್ಸ್ಬಿಡ್ತು ಕಡೆ. ಎದಕ್ಕೆ ಓದ್ದೆ ಆ ಹುಡುಗಿಗ? ರೊಕ್ಕ ಕೇಳಿದ್ರೆ ಹಾಸ್ಪಿಟ್ಲಿಗೆ ಹುಷಾರಿಲ್ಲ ಅಂದ್ಬಿಟ್ಟು ರೊಕ್ಕ ಕೇಳಿದ್ರೆ ಹಂಗೆ ಓದಿಯೋದು? ಎದಕ್ಕೆ ಓದ್ದೆ ನೀನು? ಅಯ್ಯೋ ತೊಡಗಲ್ ಮುಂಟೆ ಹಂಗೇನೆ ಓದಿಯೋದು? ಒಂದು ಹೆಣ್ಣು ಮಗಿಗೆ ಹಂಗೆ ಓದ್ದಲ್ಲ, ಹೆಂಗೆ ಓದ್ದೆ ನೀನು? ಈರಮ್ಮ, ನೀನು ಎಷ್ಟು ಒಳ್ಳೆಯವಳು ಅನ್ಕೊಂಡಿದ್ದೆ, ಎದಕ್ಕೆ ಓದ್ದೆ ನೀನು? ಲಕ್ಷ್ಮಿ, ಅವಳು ಮಾಡಿರೋದು ಕರೆನೇ ಐತಿ. ಓದಿರೋದು ಸರಿ ಐತಿ. ಅವಳು ಏನು ಮಾಡೋಳು ಏನು ಬಿಟ್ಟವಳೆ ನಾನು ನಿನಗೆ ಗೊತ್ತಾದ್ರ ನೀನು ಸೇರಿಸಿ ಓದಿತಿ. ಸರಿಯಾಗಿ ಓದಿತಿ ನೋಡ. ನಾವು ಹಿಂಗೆ ಓದಿವಿ, ನೀನು ತಿರುಗಿಸಿ ಮುರುಗಿಸಿ ಓದಿತಿ. ಅವರು ಪಿಜ್ಜಾ ಬರ್ಗರ್ ತಿನ್ನಕ್ಕಂತೆ ರೊಕ್ಕ ಕೇಳಕ್ಕೆ ಬಂದಿರೋದು. ಅವ್ವ ಮಗಳಿಬ್ರು ಅವ್ರು ಅವಂಗೆ ಎಂತ ಹುಷಾರಿಲ್ವಂತ, ಏನೂ ಇಲ್ವಂತ. ಪಿಜ್ಜಾ ಬರ್ಗರ್ ತಿನ್ನಕ್ಕೆ ಬಂದಾರಂತ. ಇವಾಗ ತಾನೇ ರಕ್ತ ಹೇಳೋದ್ಲು ಜಯಮ್ಮ. ಬೆಳಗ್ಗೆನೇ ಕೇಳೋದಂತೆ ಅವಳು ತಕ್ಕೂ ನನ್ನ ಹತ್ರ ಇಲ್ಲ ಅಂತೇಳಿ ಅವಳು ಒದ್ದು ಬಂದಿದ್ಲಂತೆ. ನಮ್ಮ ಹತ್ರ ಕೇಳಕ್ಕೆ ಬಂದವಳೆ. ನಾವ್ಯಾಕೆ ಕೊಡುವ? ಅಂತವೆಲ್ಲ ತಿನ್ನಕ್ಕ, ಪಿಜ್ಜಾ ಬರ್ಗರು ಅಂತವೆಲ್ಲ ತಿನ್ನಕ್ಕೆ ನಮ್ಮ ರೊಕ್ಕ ಇಟ್ಕೊಂಡಿವೇನಾ? ಏನ ನಾವು ಪಿಜ್ಜಾ ಬರ್ಗರ್ ತಿನ್ನಕ? ನಮ್ಮ ಅವ್ವ ಹುಷಾರಿಲ್ಲ ಅಂತ ಮತ್ತೆ ಗೊತ್ತು, ಕೆಣ್ ಸುಟ್ಟಂಗೆ ಸುಡ್ತಾವ ಅಂತ ಆಕಿನ ಮೈ ನೋಡೋಳ. ಬೇಕಂತೇಳಿ ಕೆಲಸ ಹೇಳಿ ಎಲ್ಲ ಮಾಡಿಸಿ ಇವಾಗಿಂತ ಸುಳ್ಳು ಹೇಳೋಗಳ. ಯಪ್ಪ ಭಗವಂತ, ಏಳು ಸುಳ್ಳು ಹೇಳ್ತಾಳ ಮತ್ತೆ. ಎಂತೆಂಥವ್ರಿಗೆ ಸಾವು ಬರ್ತಾವೆ, ಇಂಥವ್ಗೆ ಬರೋಕ್ಕಿಲ್ವಲ್ಲ ರೋಗಗಳು ಸಾವುಗಳು. ಎಷ್ಟು ಸುಳ್ಳು ಹೇಳೋಳ ಈ ಅವ್ವ.
ಅಯ್ಯೋ ಮಗಳೇ, ನಾನು ಮಾಡಿದ ಪಾಪಕ್ಕೆ ನೀನು ಒದಿಸ್ಕೊಳಂಗೆ ಆಯ್ತಲ್ಲವ, ಆ ಮಂದಿ ಕೈಯಲ್ಲಿ ಒದಿಸ್ಕೊಂಡಂಗೆ ಆಯ್ತಲ್ಲವ. ನೀ ಮತ್ತೆ ಹೇಳಿದ್ದು ಒಂದೇ ಒಂದು ಸುಳ್ಳಿಂದ ಒದಿಸ್ಕೊಳಂಗೆ ಆಯ್ತಲ್ಲ ಮಗಳೇ. ಹ್ಞೂ, ನಮ್ಗೆ ಯಾರು ರೊಕ್ಕ ಕೊಡೋದು ಬೇಡ, ಏನು ಬೇಡ. ಬೇಕಾರೆ ಏನಾರು ಕಷಾಯ ಅವು ಇವು ಒಂಡೋಲ ಮಾತ್ರ ತಕೊಂಡು ಹೋಗ್ತೀನಿ ಬಾರವ, ನನ್ನ ಕೈಲಿ ಆಯ್ತಿಲ್ಲ ಬಾ. ಹ್ಞೂ, ಮನೆಯಾಗ ಹೋಗಿ ಮಕ್ಕಂತೀನಿ, ಹೊರಗೆ ಒಂದು ಬೆಡ್ಶೀಟ್ ಕೊಡುವಂತೆ ಮಕ್ಕಂತೀನಿ ಬಾರವ ಬಾ. ಅಲ್ಲ ಕಣ್ರ, ಕಣ್ಣಾರ ಕಂಡ್ರ ಪ್ರಮಾಣಿಸ್ ನೋಡ್ಬೇಕು ಅಂತಾರ. ಆ ಅಮ್ಮನ ಮೈ ಮುಟ್ಟು ನೋಡಿರ ಜ್ವರ ಬಂದವ ಇಲ್ಲ ಅಂತೇಳಿ ಅವಳ ಮಗಳು ನಂಗೆ ಗೊತ್ತಲ್ಲ. ನಿಂದ ಹತ್ರ ದುಡ್ಡು ಕೇಳಕ್ ಬಂದ್ಬಿಟ್ರೆ ಗೊದ್ದು ಬಿಡಾರ. ಎದಕ್ಕೆ ಓದಿ ನೀನು? ಈರಮ್ಮ ಹಂಗ ಅನ್ಕೊಂಡು ನಿನ್ನ ಮಕ್ಳಿಗೂ ಹುಷಾರಿಲ್ಲ ಮುಟ್ಟಿನ ಹೋಯ್ತಿ. ಈಗ ಈಗ ನಾನು ಒಂದು ಮಾತಾಡ್ತೀನಿ ಕೇಳ್ಕ. ಇವಾಗ ನನ್ಗ ನಿನ್ ಕಂಡ್ರೆ ಆಗಕ್ಕಿಲ್ಲ. ನಾನು ಹೋಗ್ಬಿಟ್ಟು ಇನ್ನೊಬ್ರ ಜೊತೆ ಕೈ ಹಿಂಗೆ ಅಂದಿರ್ತೀನಿ, ಅವಾಗ ನೀನು ಅವ್ರು ಒದ್ಬಿಟ್ರೆ ನೀನು ಸಹಿಸ್ಕೊಬಿಡ್ತೀನಿ. ನಮ್ಮೂರಾಗ ಇತ್ಕೊಂಡು ನಮ್ಮೂರ ಹೆಣ್ಮಕ್ಳಾಗ ಇತ್ಕೊಂಡು ಜ್ವರ ಬಂದವ ಇಲ್ಲ ನೋಡ್ದಂಗ ಮಾತಾಡ್ದಂಗ ಜಯಮ್ಮ ಎಂತೇಳು ಎಂತ ಕೆಟ್ಟಡ್ಕೆ ಅವಳು ಅಂತ ಗೊತ್ತಿದ್ರು ಹಿಂಗೆ ಒದ್ದಿರಲ್ಲ ಹೆಣ್ಮಗಿಗ. ಅವಳಿಗೆ ಎಷ್ಟು ನೋವಾಗಿರ್ಬೇಕು. ಅವಳಿಗೂ ಅವ್ರ ಅಪ್ಪ ಅಮ್ಮ ಅಂತ ಇರಕ್ಕಿಲ್ವೇನೆ, ಅದಕ್ಕೆ ಬಂದವಳ್ಗ ಹಂಗೇನೆ ಒದಿಯೋದು ನೀನು. ಇವಾಗ ತಲೆ ತಗ್ಸೋದಲ್ಲ, ತಲೆ ಎತ್ತು ಮಾತಾಡ್ರಿ. ನೀನ್ ತಲೆ ತಗ್ಸುವಂತ ಕೆಲಸ ಏನು ಮಾಡಿಲ್ಲ. ಅವಳು ಹೇಳ್ಕೊಟ್ರ ಅದಕ್ಕೆ ನೀವು ದುಡುಕಿ ಮಾತಾಡಿರ ಮಾಡಿರ. ನಾನೇ ನಿನ್ನ ಬೇಡ ಅಂತ ಹೇಳಕತ್ತಿಲ್ಲ, ಮಾಡಿರೋದು ದೊಡ್ಡ ಅಪರಾಧ ಅಂತ ಇಲ್ಲಿ ನೀನು ಮಾತಾಡಕತ್ತಿಲ್ಲ. ಆದ್ರೆ ನೀವು ಹೆಂಗ್ ಗೊತ್ತ್ರಿ? ಒಂದ್ ಹೆಣ್ಮಗಿಗೆ ಹೆಂಗೆ ಹೋದ್ರಿ? ನಿಮ್ಮ ಮನೇಲಿ ಒಬ್ಬರು ಮಕ್ಳು ಇಟ್ಕೊಂಡು ಒಬ್ಬ ಬೆಳೆ ಮಗಳು ಒಬ್ಬೊಬ್ಳು ಮಗುನ ನೀವೆಲ್ಲ ತುಮಕೂರಲ್ಲಿ ಓದಿಸ್ತಿದ್ರಿ ತಾನೇ ನಿಮ್ಮ ಮಗಳನ್ನ. ನಿನ್ನ ಮಗಳು ಹಿಂಗ ಕಷ್ಟ ಅಂತ ಬಂದಾಗ ಯಾರು ಒದ್ಬಿಟ್ರೆ ಸಹಿಸ್ಕೊಂಡ್ಬಿಡ್ತೀರ ನೀವು? ಅವ್ರವ ಏನೋ ತಪ್ಪು ಮಾಡಿರ್ಲಿಕ್ಕಂಡ್ರೆ ಎದಕ್ರೆ ಒದ್ದಿ ನೀವು? ಎದಕ್ ಒದ್ರಿ? ಹೆಣ್ಮಗ ಅವ್ರವಂಗ್ ಹುಷಾರಿಲ್ಲ ಅಂದ್ಬಿಟ್ಟು ಬಂದೈತಿ. ಎತ್ ಕರ್ಲು ಕಣೆ, ಎತ್ತಿರೋ ಕರ್ಲು. ಅವಳು ಕಲ್ ಬೀಜ ಅದು ಬಂದಿರುತ್ತಾ. ಮಗಳು ತಾಯಿ ಏನೋ ಕರ್ನಲ್ಲಿ ಕರ್ಕೊಂಡ್ ಬಂದಿರ್ತಾಳ. ನೀನ್ ಹಂಗ ಒದ್ಬಿಟ್ರೆ ಅವ್ರವಂಗ್ ಎಷ್ಟು ನೋವು ಆಗ್ಬೇಕು, ಅವಳಿಗೆ ಎಷ್ಟು ನೋವು ಆಗ್ಬೇಕೆ? ಅಯ್ಯೋ ಪಾರ್ವತಮ್ಮ, ಏನೇ ಇದು ಮೈಗೆಲ್ಲ ಕೆಂಡ ಸುತ್ತಂಗ್ ಸುಡ್ತೈತಲ್ಲೇ. ಈಟೊಂದ್ ಜ್ವರ ಬಂದವನೇ. ಅಯ್ಯೋ ನಮ್ಮಟ್ಟಿ ತಕಾರು ಬರಕ್ಕಿಲ್ವೇನೆ, ಕರ್ಕೊಂಡು ಹೋಗ್ತಿದ್ನಲ್ಲ ಹಾಸ್ಪಿಟ್ಲಕ್ಕ ಮೊದ್ಲಾಗಿ. ಅಯ್ಯೋ ಭಗವಂತ, ಇಷ್ಟು ಜ್ವರ ಮೈ ಸುಡ್ತಾವಲ್ಲೇ. ಅಲ್ಲ ಕಣವ ಸಿಂಚು, ಬೆಳಗ್ಗೆನ ಹುಷಾರಿಲ್ಲ ಅಂದ್ರೆ ನಮ್ಮಟ್ಟಿ ತಕ್ಕ ಕರ್ಕ ಬರ್ಬೇಕು ತಾನೆ. ನಮ್ನೆಲ್ಲ ಮರ್ತು ಬಿಟ್ಟಿ ಏನ? ನೀನು ಕುಲಿಯಕ್ ಬಂದಾಗ ಅಕ್ಕ ನಿನ್ ಏನಾರು ಇದ್ರೆ ಹೇಳಕ್ಕ, ನೀನ್ ಸಹಾಯ ಮಾಡ್ತೀನಿ ಅಂತ ಹೇಳಿದಿಲ್ಲ ನಿನ್ಗ? ಮಾಡ್ಕೊಡ್ತೀನಿ ಕಣವ. ನೀನೇನಾರು ಅಕ್ಕ ನಮ್ಗೆ ಏನಾರು ಮಾಡ್ಕೊಡ್ಬೇಡಕ್ಕ, ನಾನ್ ಚೆನ್ನಾಗೇವನಿ ಅಂತಿದ್ದೆ. ಹಂಗೂ ಅಂತಿರ್ಲಿಲ್ಲ. ಏನಾರು ಸಹಾಯ ಇದ್ರೆ ಬೇಕಾದ್ರೆ ಕೇಳವ, ಮಾಡ್ಕೊಡ್ತೀನಿ ಅಂತ ಹೇಳಿ. ಇಂಥ ಪರಿಸ್ಥಿತಿಲಿ ಬರೋಕಿಲ್ವೇನ ಮನೆ ಹತ್ರಕ್ಕ? ಎಷ್ಟು ಹೊಟ್ಟೆ ಉರಿತೈತೆ ನಿನ್ಗೂ. ತಾಯಿ ಅನ್ನಾಗ ಊರಿಗೆ ತಾಯಿ ಇದ್ದಂಗ ಹಾಕಿ. ಯಾಕೆ ಹೇಳು? ಅವಳು ಒಂದ್ ಹೆಣ್ಮಗಳು, ಅವಳು ಏನೇ ತಪ್ಪು ಮಾಡಿರ್ಲಿ, ಅವಳಿಗೆ ಜ್ವರ ಬಂದವ ಮೈ ಸುಡ್ತಾವ ಅಂದ್ರೆ ಅವಳು ಒಬ್ಳು ತಾಯಿನೇ. ಕರ್ಕೊಂಬರಕ್ಕಿಲ್ವೇನ ಮನೆ ಹತ್ರ? ಅದು ಹಂಗಲ್ಲ ಕಣಕನ, ಮತ್ತೆ ಭಾಳ ಕೆಲಸ ಕೊಟ್ಟಿದ್ಲು. ಕೂಲಿ ಕೆಲಸಕ್ಕೂ ಹೋಗು ಅಂತ ಕುಂತಿದ್ಲು. ಅದ್ರಾಗ ಬೇರೆ ರೊಟ್ಟಿ ಬಡ್ದೋಗು ಮಾಡೋಗು ಅಂತೇಳಿ ಬೆಳಗ್ಗೆಯಿಂದ ಬೀರು ಬಟ್ಟೆಗಳೆಲ್ಲ ಕೊಟ್ಲು ಗೊತ್ತೇನ. ಅವೆಲ್ಲ ಅಜ್ಜಾಕಿ ಬರೋದ್ರೊಳಗೆ 4 ಗಂಟೆ ಆಗೇ ಹೋಯ್ತು. ನಮ್ಮ ಅವ್ವಂಗೆ ಇನ್ನೂ ಜ್ವರ ಜಾಸ್ತಿ ಆಗ್ಬಿಟ್ವ. ನನ್ನ ಗಂಡ ನೋಡಿದ್ರ ಬರ್ನೇ ಹೋಗಲ್ಲ, ಫೋನ್ ಹಚ್ಚಿದ್ರೆ ಫೋನ್ ತೆಗಿವಲ್ಲ. ಅವ್ರವ್ವ ಏನೋ ಹೇಳ್ಕೊಟ್ಟವಳ ಅಂತ ಕೆಲಸಗಳು ಮಾಡ್ಕೊಂತಾನ. ನನಗಂತೂ ಬ್ಯಾಸ್ರತ್ತೈತಿ ಕಣಕ, ಈ ಜೀವನನೇ ಬೇಡ ನಂಗೆ ಆಗೈತೆ. ನನ್ನ ಕಣ್ಣಿದ್ರಾಗ ನಮ್ಮಪ್ಪ ನಮ್ಮವು ಏನಾರು ತಪ್ಪು ಮಾಡಿರ್ಲಿ ಕಣಕ, ನಮಗೂ ಎತ್ತವ್ರ ತಾನೇ ಅವರು. ನಮ್ಮಪ್ಪ ಅಂತ ನಮಗಿರಕ್ಕಿಲ್ವಾ? ಕರ್ಕೊಂಬಂದು ತೋರ್ಸೋಣ ಅಂದ್ಬಿಟ್ಟು ಬರೀ 500 ರೂಪಾಯಿ ಕೇಳಿತ್ತು. ಈರಮ್ಮ ಹೆಂಗೆ ಓದ್ಬಿಟ್ಲು ನೋಡು. ಇನ್ನು ಯಾರ ಹತ್ರ ಕೇಳೋದಕ್ಕ? ಯಾರು ಬೇಡ ಬಿಡಕ, ಒಂಡೋಲ ಮಾತ್ರ ತೆಗೆದು ಕೊಡ್ತೀನಿ. ಬೆಳಗ್ಗೆನೂ 2 ತಗೊಟ್ಟಿದ್ದೆ, ಹಂಗೂ ಕಮ್ಮಿ ಆನಿಲ್ಲ. ಯಾಕೋ ಮೈ ಜಾಸ್ತಿ ಸುಡ್ತಿದ್ವು, ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಬಂದ್ಕ ಬಂದೆ. 500 ರೂಪಾಯಿ ರೊಕ್ಕಕ್ಕೋಸ್ಕರ ಎಷ್ಟು ಅನ್ಸ್ಕೋಬೇಕು ಅನ್ನೋದು ಇವಾಗ ಅರ್ಥ ಆಯ್ತೈತೆ ಕಣಕ. ಅರ್ಥ ಆಯ್ತೇನ್ರವ? ಇಬ್ರಿಗೂ ಯಾರು ತಪ್ಪು ಮಾತಾಡಿರ್ತಾರೆ, ಯಾರು ಬಿಟ್ಟಿರ್ತಾರ ಅಂತೇಳಿ. ಜ್ವರ ಬಂದವೆಂದಾಗ ಫಸ್ಟು ಮೈ ಮುಟ್ಟು ನೋಡ್ಬೇಕು, ಆಮೇಲೆ ಒದಿಬೇಕು. ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಬಿಟ್ಟು ಒದಿಯೋದಲ್ಲ. ಪಾಪ ಇವಾಗ ನೀನು ಮಾಡಿರೋದು ಅದೇನೋ ಅಂತಾರಲ್ಲ, ಕೋಪದ ಕೈಗ ಬುದ್ಧಿ ಕೊಟ್ಟು ಮೂಗು ಕುಯ್ಕೊಂಬಿಟ್ರೆ ಮತ್ತೆ ಮೂಗು ಬರುತ್ತೇನ? ಕಿವಿ ಕುಯ್ಕೊಂಬಿಟ್ರೆ ಮತ್ತೆ ಕಿವಿ ಬರುತ್ತೇನ? ಆ ಹುಡುಗಿಗೆ ಹಂಗೆ ಗೊತ್ತಲ್ಲ. ಅವಳಿಗೂ ಅವ್ರ ತಂದೆ ತಾಯಿ ಅಂತ ಇರೋಕ್ಕಿಲ್ಲ ಏನ? ಯಾರೇ ಆದರೂ ಅಷ್ಟೇ. ಅವ್ರವ್ವ ಅಪ್ಪ ಏನೇ ದ್ರೋಹ ಮಾಡಿದ್ರು ಅವ್ರ ತಂದೆ ತಾಯಿನ ಬಿಟ್ಕೊಡಕ್ಕಿಲ್ಲ. ಯಾಕೆ ಹೇಳು? ಅವ್ರ ತಂದೆ ತಾಯಿ ಅಂದ್ರೆ ಅವ್ರಿಗೆ ಹೆಚ್ಚಿರ್ತಾವ, ಅರ್ಥ ಮಾಡ್ಕೊಂಡು ಬದುಕ್ರಿ. ಬಡ್ಡೆ ಇರ್ತಾವತ್ತು ನಿಮ್ಮಂತವ್ರು ನನ್ನ ಫ್ರೆಂಡ್ ಗೆಲ್ತಿರು ಅಂತ ಹೇಳ್ಕೊಳಕ ನಾಚಿಕೆ ಐತೈತಿ. ಅಜಯ್ಯ ಮೇಲ್ಬಿಟ್ಲಂತ ಅವ್ಳು ಮಾತು ಕಟ್ಕೊಂಡು ಬಂದ್ಬಿಟ್ಟವ್ರಂತೀವ್ರು. ತಪ್ಪಾಯ್ತು ಲಕ್ಷ್ಮಿ, ಇನ್ನೊಂದು ಇಂಥ ಕೆಲಸ ಮಾಡೋಕ್ಕಿಲ್ಲ. ಏನೋ ಆತ್ರಕ್ಕೆ ಬುದ್ಧಿ ಅದೇನೋ ಆತ್ರಕ್ಕೆ ಬುದ್ಧಿ ಕೊಟ್ರೆ ಹಿಂಗೆ ಅಂತ ಆಗೋದು. ಅದೇನೋ ಕಾಪದ ಕೈಗೆ ಬುದ್ಧಿ ಕೊಡಬಾರ್ದಂತಲ್ಲ, ಹಂಗಾಯ್ತು ನನ್ನ ಪರಿಸ್ಥಿತಿ. ನಾನು ಬೇಕಂತ ಮಾಡಿಲ್ಲ ಕಣೆ. ಅವಳು ಬಂದು ಪಿಜ್ಜಾ ಬರ್ಗರ್ ತಿಂತಾರಂತ ಹಂಗೆ ಹಿಂಗೆ ಅಂತ ಉಬ್ಬಿಸ್ಬಿಟ್ಟು ಹೋಗ್ಬಿಟ್ಲು. ಅದಕ್ಕೆ ಹಂಗೆ ಒದ್ದೆ ಕಣೆ. ನಾನು ಒದ್ದಿನಿ ಅಂದ್ಲಲ್ಲ, ನಾವು ಒದಿಮ ಅಂತೇಳಿ ಒದ್ದೆ. ನಾನು ಬೇಕಂತ ಒದ್ದಿಲ್ಲ ಕಣೆ. ಆ ಜಯಮ್ಮನ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ಆ ಮರಕ್ಕೆ ಕಟ್ಟಾಕಿ ಇವತ್ತು ಎರ್ರ ಬಿರ್ರಿ ಹೊಡಿತೀನಿ ಬಾ ಲೌಡಿ ಮುಂಡೆಗ. ನನ್ನ ಕೈಯಾಗ ಹೆಣ್ಮಗಿ ಒದ್ಸೋ ಥರ ಮಾಡ್ಬಿಟ್ಲಲ್ಲ, ಅವಳನ್ನ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ನಾನು. ಏನೋ ತಿಳಿದೇನೋ ತಿಳಿದೇನೋ ನಮ್ಮೂರ್ಗೆ ಆಯ್ತಿರು ತಪ್ಪು ಮಾಡ್ಬಿಟ್ಟಾರ. ನಮ್ಮೂರು ಹೆಂಗಸ್ರು ತಪ್ಪಾಯ್ತು ಕಣವ. ಬಾ ನೀನು ಕೂಲಿಯಾಕ ಬತ್ತಿ. ನೀನೇನು ನನಗೆ ರೊಕ್ಕ ಕೊಡಬೇಡ. ಬಾ, ನಾನು ಮುನ್ಸ್ವಾಮಿ ಡಾಕ್ಟರ್ ಮುನ್ಸ್ವಾಮಿ ಕರ್ಕೋಗಿ ತೋರಿಸ್ತೀನಿ. ನಿಮ್ಮ ಹುಷಾರಾಗಿ ಆಯ್ತಲ್ಲ ಬಾರವ. ಎದಕ್ಕೆ ಹಿಂಗೆ ಗೋಳ ಆಡ್ತಿ? ತಂದೆ ತಾಯಿ ಪ್ರೀತಿ ಅಂತ ಎಂಥದ್ದು ಅಂತೇಳಿ ನೀನು ನೋಡಿ ಕಲಿಬೇಕು. ಆ ತಂದೆ ತಾಯಿ ಎಷ್ಟೇ ದ್ರೋಹ ಮಾಡಿದ್ರು ಏನೇ ಮಾಡಿದ್ರು ತನ್ನ ಮಕ್ಳಿಗೆ ಅವ್ರ ತಂದೆ ತಾಯಿ ಎಷ್ಟು ದೇವ್ರಿದ್ದಂಗೆ ಅಂತೇಳಿ ಇವಾಗ ಅರ್ಥ ಐತೈತೆ. ಬಾರ ಹೆಣ್ಮಕ್ಳೆ ಬಾ, ಕರ್ಕೊಂಡವನ್ನ ತೋರಿಸ್ಕೊಡ್ತೀನಿ ಬಾ. ಅದಕ್ಕೆ ವೀಕ್ಷಕರ ಹೇಳೋದು, ಕೋಪದ ಕೈಯಾಗ ಬುದ್ಧಿ ಕೊಟ್ಟು ಮೂಗು ಕುಯ್ಕೋಬಾರ್ದು ಅಂತೇಳಿ. ಕುಯ್ಕೊಂಡ್ರೆ ಮತ್ತೆ ಬರುತ್ತೇನ? ಯಾವುದು ಬರೋಕ್ಕಿಲ್ಲ. ಅದೇನೋ ಜಯಮ್ಮ ಹೇಳೋದ್ಲಂತೆ. ಜಯಮ್ಮನೇನು ಬಿಡೋಕ್ಕಿಲ್ಲ. ಇವರು ಆ ಪಣ ತೊಟ್ಟಾರ. ನಮ್ಮೂರು ಹೆಂಗಸ್ರು ಸರಿಯಾಗಿ ಆರಾಮೇರಿ ಬಾರಿಸ್ಕೊಂಡು ಹೆಂಗಾರೆ ಕೊಟ್ಟೋಲೆ ಲೌಡಿ ಮುಂಡೆ. ಇಲ್ದರದೆಲ್ಲ ಮಾತಾಡ್ಕೊಂಡು ಇಲ್ದರದೆಲ್ಲ ಹೇಳಿ ಹೋಗೋಳೆ. ಹೆಂಗಸ್ರು ಮನ್ಸಕ್ಕೆ ತಲೆ ತುಂಬಿ ಅದೇನೋ ಕೋಪ ಬರೋಂಗೆ ಮಾಡಿ ಹೋಗೋಳೆ. ಮೇನು ಮಾಡೋಕೆ ಆಗಕ್ಕಿಲ್ಲ. ಸಮಯ ಸಂದರ್ಭ ಹಂಗೆ ಮಾಡಿರ್ತಾವ.
ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.